ಒಕ್ಕಲಿಗ ಮತ ಬೇಟೆಗೋಸ್ಕರ ತಂತ್ರಗಾರಿಕೆಯನ್ನ ರೂಪಿಸುವ ಸಲುವಾಗಿ ಕುಮಾರಸ್ವಾಮಿ ಅವರ ಫಾರ್ಮ್ ಹೌಸ್ನಲ್ಲಿ ಇವತ್ತು ಒಕ್ಕಲಿಗ ನಾಯಕರಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಫಾರ್ಮ್ ಹೌಸ್ ಬಳಿಗೆ ಇದೀಗ ಚುನಾವಣಾ ಅಧಿಕಾರಿಗಳು ಬಂದಿದ್ದಾರೆ. ಚುನಾವಣಾ ಅಧಿಕಾರಿಗಳು ಬಂದರೂ ಕೂಡ ಸಿಬ್ಬಂದಿ ಆ ಫಾರ್ಮ್ ಹೌಸ್ನ ಗೇಟ್ ಅನ್ನ ಓಪನ್ ಮಾಡಿಲ್ಲ. ಚುನಾವಣಾ ಅಧಿಕಾರಿಗಳಿಗೆ ಒಳಗ್ ಬಿಟ್ಟಿಲ್ಲ. ದೋಸ್ತಿ ನಾಯಕರಿಗೆ ಹೊಸ ತೊಡಕು ಆಯೋಜನೆ ಮಾಡಲಾಗಿತ್ತು. ಬಾಡೂಟಕ್ಕೆ ಬ್ರೇಕ್ ಇದ್ರೂ ಕೂಡ ಅದನ್ನ ಆಯೋಜನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಅಂತ ತೋಟದ ಮನೆಗೆ ಚುನಾವಣಾ ಅಧಿಕಾರಿಗಳು ಬಂದಿದ್ದಾರೆ. ಕಾದು ಕಾದು ವಾಪಸ್ ಹೋದ್ರಂತೆ ಅಧಿಕಾರಿಗಳು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಇದು ಕುಮಾರಸ್ವಾಮಿ ಅವರ ಬಿಡದಿಯ ಫಾರ್ಮ್ ಹೌಸ್, ಅದರ ಗೇಟ್. ಚುನಾವಣಾ ಅಧಿಕಾರಿಗಳು ಬಂದಿದ್ದಾರೆ ನೋಡಿ. ಬಾಡೂಟ ಎಲ್ಲ ನಡೆಸೋದು, ಆಯೋಜನೆ ಮಾಡುವುದು, ಅಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಚಟುವಟಿಕೆ ನಡೆಸೋದು ಇದೆಲ್ಲ ನೀತಿ ಸಂಹಿತೆಗೆ ವಿರುದ್ಧವಾಗಿರೋದು. ಆದರೂ ಕೂಡ ಅದನ್ನು ಆಯೋಜನೆ ಮಾಡಿದ್ದಾರೆ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಚುನಾವಣಾ ಅಧಿಕಾರಿಗಳು. ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ರಂಜಿತ್ ಬಹುಶಃ ಅದೇ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಏನಾಯ್ತು? ಚುನಾವಣಾ ಅಧಿಕಾರಿಗಳು ಬಂದಿದ್ದು ಯಾವ ಕಾರಣಕ್ಕೆ? ಅಲ್ಲಿ ಬಾಡೂಟ ಆಯೋಜನೆ ವಿಚಾರಕ್ಕೇನೆ ಬಂದಿದ್ರಾ? ಕಡೆಗೇನಾಯ್ತು? ಪರಿಶೀಲನೆ ಮಾಡಿದ್ರಾ ಇಲ್ವಾ ಅಂತ ಹೇಳಿ. ಸ್ಮಿತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ರೀಚ್ ಆಗ್ತೀವಿ ಕೇತಗಾನಹಳ್ಳಿ. ನಾವೀಗ ಕೇತಗಾನಹಳ್ಳಿಯಲ್ಲೇ ಇದ್ದೀವಿ, ಆದರೆ ಫಾರ್ಮ್ ಹೌಸ್ ಬಳಿ ಇಲ್ಲ. ನಾವೀಗ ತೋಟದ ಮನೆ ಹತ್ರ ಇಲ್ಲ, ಹತ್ರ ಇದ್ದೀವಿ ನಾವು. ಇನ್ನೇನು ಕೆಲವೇ ಮಿನಿಟ್ನಲ್ಲಿ ನಾವು ರೀಚ್ ಆಗ್ತೀವಿ. ಸ್ಮಿತಾ, ಭಾಳ ಪ್ರಮುಖವಾಗಿ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದಾಗಿ ಚುನಾವಣಾಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇವತ್ತು ಯುಗಾದಿಯ ನಂತರದ ದಿನ, ಹೊಸ ತಡುಕು ಹಳೆ ಮೈಸೂರು ಭಾಗದ ಜನರಿಗೆ ಬಹಳ ವಿಶೇಷವಾಗುತ್ತೆ. ಇದು ನಾನ್ ವೆಜ್ ತಿನ್ನೋ ಸಮಯ. ನಿನ್ನೆ ಯುಗಾದಿ ದಿನ ಸಂಪೂರ್ಣ ವೆಜ್ ಆದರೆ ಇವತ್ತು ನಾನ್ ವೆಜ್. ಇದರ ನೆಪದೊಂದಿಗೆ ಇವತ್ತು ಒಕ್ಕಲಿಗ ನಾಯಕರನ್ನ ಒಟ್ಟು ಸೇರಿಸುವಂಥ ಕೆಲಸವನ್ನು ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಅವರು ಬೆಂಗಳೂರಿನ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದದೊಂದಿಗೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಎಲ್ಲ ರಾಜ್ಯ BJP ಮತ್ತು JDSನ ಒಕ್ಕಲಿಗ ನಾಯಕರನ್ನ ಒಟ್ಟು ಸೇರಿಸುವ ಕೆಲಸ ಮಾಡಿದ್ರು. ಅಲ್ಲಿಂದ ಆಶೀರ್ವಾದವನ್ನು ಪಡೆದುಕೊಂಡು ನೇರವಾಗಿ ಕುಮಾರಸ್ವಾಮಿಯವರ ತೋಟದ ಮನೆ, ಬಿಡದಿಯ ಕೇತಗಾನಹಳ್ಳಿಯ ಅವರ ತೋಟದ ಮನೆಯಲ್ಲಿ ವಿಶೇಷವಾಗಿ ಒಕ್ಕಲಿಗ ನಾಯಕರುಗಳಿಗೆ, BJP ಮತ್ತು JDSನ ಮುಖಂಡರುಗಳಿಗೆ ಹೊಸ ತಡುಕಿನ ವಿಶೇಷವಾಗಿ ಬಾಡೂಟದ ವ್ಯವಸ್ಥೆಯನ್ನು ಮಾಡಿದ್ರು. ಈ ವಿಚಾರ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಬಹುಶಃ ಗೊತ್ತಾಯಿತು ಅಂತ ಅನ್ಸುತ್ತೆ. ಆ ಕಾರಣದಿಂದ ಕೇತಗಾನಹಳ್ಳಿಯ ಅವರ ತೋಟದ ಮನೆಗೆ ಚುನಾವಣಾ ಅಧಿಕಾರಿಗಳು ಬಂದು ಗೇಟ್ನ ಬಳಿ ನಿಂತ್ಕೊಂಡ್ರು. ಆದರೆ ಅಲ್ಲಿದ್ದಂಥ ಸಿಬ್ಬಂದಿ ಅವ್ರನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಪೊಲೀಸರ ಸಮೇತ ಬಂದಂಥ ಚುನಾವಣಾಧಿಕಾರಿಗಳು ಹಾಗೋ ಹೀಗೋ ಮಾಡಿ ಆನಂತರ ಒಳಗಡೆ ಹೋಗಿ ತೋಟದ ಮನೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದಾರಲ್ಲ, ಅದರ ಒಂದು ಪರಿಶೀಲನೆಯನ್ನು ಮಾಡಿದ್ದಾರೆ. ಸದ್ಯಕ್ಕೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಯಾವುದೇ ರಾಜಕೀಯ ನಾಯಕರುಗಳು ಈ ರೀತಿಯಾಗಿ ಊಟದ ವ್ಯವಸ್ಥೆ ಮಾಡಿ ಜನರಿಗೆ ಆಮಿಷ ಒಡ್ಡೋದು ಮತ್ತೊಂದು ಯಾವುದು ಕೂಡ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದರ ಹೊರತಾಗಿಯೂ ಕೂಡ ಈ ರೀತಿ ಆಯಿತು ಅನ್ನೋ ವಿಚಾರ ಚುನಾವಣಾಧಿಕಾರಿಗಳಿಗೆ ಗೊತ್ತಾದ ತಕ್ಷಣ ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನಿಂದ ಬಿಡದಿ ಅವರ ತೋಟದ ಮನೆ ಹತ್ರ ಬರ್ತಾ ಇದ್ದಾರೆ. ಕೆಲ ನಾಯಕರು ಆಲ್ರೆಡಿ ಇಲ್ಲಿ ಬಂದಾಗಿದೆ ನೋಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ರೀಚ್ ಆಗ್ತೀವಿ. ಅಲ್ಲಿ ಏನಾಗಿದೆ, ಹೇಗಿದೆ ಪರಿಸ್ಥಿತಿ, ಅಧಿಕಾರಿಗಳು ಯಾರ್ಯಾರಿದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೂಡ ತೋರಿಸುವಂಥ ಪ್ರಯತ್ನವನ್ನು ಕೂಡ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್ ಮಾಹಿತಿಗಾಗಿ. ಮತ್ತೊಂದು ಕಡೆಯಲ್ಲಿ ಈ ಒಕ್ಕಲಿಗ ನಾಯಕರ ಬಾಡೂಟದ ಮತ ಶಿಕಾರಿ ಬಗ್ಗೆ ಬೆಳಗ್ಗೆಯಷ್ಟೇ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ರು. ಹೋಗಿ ಮಠಕ್ಕೆ ಹೋಗಿ ಆಶೀರ್ವಾದವನ್ನ ಪಡೆದ ಮಾತ್ರಕ್ಕೆ ಒಕ್ಕಲಿಗರು ದಡ್ಡರಲ್ಲ ವೋಟ್ ಹಾಕ್ಲಿಕ್ಕೆ ಅಂತ ಹೇಳಿ ಇದಕ್ಕೆ ಇದೀಗ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರ ಮಾತು, ಆರ್ ಅಶೋಕ್ ಅವರ ಕೌಂಟರ್ ರಿಯಾಕ್ಷನ್ ನಿಮ್ಮ ಮುಂದೆ. ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ್ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಒಕ್ಕಲಿಗರನ್ನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಕೇಳಿದ್ದಾರೆ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರು ಕೇಳಬೇಕಾಯ್ತು. ಸರ್ಕಾರ ಬೀಳಿಸಿದ್ದು ಯಾರು? ಕುಮಾರಸ್ವಾಮಿ ಸರ್ಕಾರ. ಮಂಡ್ಯದಲ್ಲಿ ಅವರೇ ಒಪ್ಕೊಂಡಿದ್ದಾರಲ್ಲ, ಸಿದ್ದರಾಮಯ್ಯ ನಾನೇ ಕುಮಾರಸ್ವಾಮಿನ ಸೋಲಿಸಿದ್ದು, ಸುಮಲತಾನ ಗೆಲ್ಲಿಸಿದ್ದು ಅಂತೇಳಿ ಅವರೇ ಹೇಳ್ತಾ ಇದ್ದಾರಲ್ಲ. ಆಮೇಲೆ ಅವಾಗೇನಿದ್ರು JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಇತ್ತು, ಸೋಲಿಸಿದ್ದೆ ನಾನು ಅಂದಮೇಲೆ ಈಗ ನಮ್ಮ ಆ ಸಂದರ್ಭದಲ್ಲಿ 14 ಜನ ಕಾಂಗ್ರೆಸ್ ಅವರು MLAಗಳು ಬಂದರಲ್ಲ, ಕಳಿಸ್ತವ್ರು ಯಾರು? ಅದನ್ನು ಅವ್ರು ಕೇಳಬೇಕು. ರಾಂಗ್ ಅಡ್ರೆಸ್ಸಲ್ಲಿ DK ಶಿವಕುಮಾರ್ ಅವ್ರು ಕೇಳ್ತಾ ಇದ್ದಾರೆ. ರೈಟ್ ಅಡ್ರೆಸ್ ಈಸ್ ಸಿದ್ದರಾಮಯ್ಯ. ಅವನು ಕೇಳಿದ್ರೆ ಸರ್ಕಾರನ, ಕುಮಾರಸ್ವಾಮಿ ಸರ್ಕಾರನ ಬೀಳಿಸಿದ್ಯಾರು? ಕುಮಾರಸ್ವಾಮಿನ ಮುಖ್ಯಮಂತ್ರಿ ಆಗಿದ್ಕೊಂಡು ಕ್ಲರ್ಕ್ ರೀತಿ ನಡೆಸ್ಕೊಂಡಿದ್ದು ಯಾರು?
ಅಂತ ಕೇಳಿದ್ರೆ